ಈ ಪುತ್ಥಳಿ ಅನಾವರಣೆ ಮಾಡುವಂಥದ್ದು ನಿತಿನ್ ನರ್ಸ್ ಮತ್ತು ಅನೇಕ ಅವರ ತಂಡದವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಂಠೀರವ ನರಸಿಂಹರಾಜ ಒಡೆಯರ್ ಅವರ 138ನೇ ಜಯಂತ್ಯೋತ್ಸವ. ಕಂಠೀರು ನರಸಿಂಹರಾಜ ಒಡೆಯರ್ ಅವರ ಪುತ್ಥಳಿಯನ್ನು ಅನಾವರಣೆ ಮಾಡುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ಈ ಬಡಾವಣೆಯೂ ಕೂಡ ಅವರ ಹೆಸರಿನಲ್ಲೇ ನಾಮಕರಣ ಆಗಿರ್ತಕ್ಕಂಥದ್ದು. ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹೋದರಾಗಿ ಅವ್ರ ತಮ್ಮಾಗಿ ಭಾಳಷ್ಟು ಕೆಲಸ ಮಾಡಿದ್ರು. ಸಂಸ್ಥಾನದ ಒಂದು ಸುವರ್ಣ ಯುಗದಲ್ಲಿ ಮಹಾರಾಜ ಒಂದು ಏನು ಸುವರ್ಣ ಆಡಳಿತದ ಸಮಯದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ಮಹಾಪೋಷಕರಾಗಿ ಮಹಾರಾಜರ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಏನು ಇಡೀ ವಿಶ್ವವನ್ನು ಪ್ರವಾಸ ಮಾಡುವಂಥದ್ದು ಕೆಲಸನೂ ಕೂಡ ಮಾಡಿದ್ದಾರೆ. ಮೈಸೂರು ಸಂಸ್ಥಾನ ಇವತ್ತು ಒಳ್ಳೆಯ ಸಂಬಂಧ ಇದ್ದರೆ ಇಲ್ಲಿ ವಿಶ್ವದಾದ್ಯಂತ ಅನೇಕ ರಾಷ್ಟ್ರಗಳಿಗೆ ಅವರ ಒಂದು ದೊಡ್ಡ ಕೊಡುಗೆಯಿಂದ ಅಂಥ ಒಂದು ಮಹಾನ್ ವ್ಯಕ್ತಿಯ ಒಂದು ಪುತ್ಥಳಿಯನ್ನು ಅನಾವರಣೆ ಮಾಡಿದ್ದೀವಿ. ಇವತ್ತು ಈ ಬಡಾವಣೆಯ ಸಮಸ್ತ ಏನು ನಿವಾಸಿಗಳಿದ್ದಾರೆ. ಈ ಪುತ್ಥಳಿ ಅನಾವರಣೆ ಮಾಡುವಂಥದ್ದು ನಿತಿನ್ ನರ್ಸ್ ಮತ್ತು ಅನೇಕ ಅವರ ತಂಡದವರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಜಿಲ್ಲೆಗೂ ಮಾಡಬೇಕು ಅಂತ ಶ್ರೀಮನ್ ಮಹಾರಾಜರದು ಮತ್ತು ಆ ಸಂಸ್ಥಾನವನ್ನು ಸ್ಮರಣೆ ಮಾಡೋ ದೃಷ್ಟಿಯಲ್ಲಿ ಸೂಕ್ತವಾದಂಥ ದಿನ ಆಯ್ಕೆ ಮಾಡಿ ಜಯಂತಿ ಮಾಡಿದ್ರೆ ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟಾಗುತ್ತೆ. ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಆಗದಿದ್ದರೂ ರಾಜರೂಪದಲ್ಲಿ ಭಗವಂತನನ್ನ ನೋಡ್ತೀವಿ ಅಂತ ಹಿರಿಯರು ಹೇಳಿದರು. ಇವತ್ತು ಆ ರಾಜವಂಶದ ಕುಡಿ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮೆಲ್ಲರನ್ನೂ ಕೂಡ ಆಶೀರ್ವಾದಿಸಿ ಹರಿಸಲಿಕ್ಕೆ ಬಂದಿದ್ದಾರೆ. ಅಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರೇ ಈಗಾಗಲೇ ಇತಿಹಾಸವನ್ನು, ವಿಶೇಷವಾಗಿ ಮೈಸೂರು ಪರಂಪರೆಯನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತಹ ಮೂನಾವರೇ, ಧರ್ಮೇಂದ್ರ ಕುಮಾರ್ ಅವರೇ, ಹಾಗೆ MR ವೆಂಕಟೇಶ್ ಅವರೇ, KS ನಾಗರಾಜ್ ಅವರೇ, ನಮ್ಮ ಡಾಕ್ಟ್ರು ಇದ್ದಾರೆ, ಶ್ಯಾಮ್ಲಾ ಅವರೇ, ಸತೀಶ್ ಅವರೇ, ಎಲ್ಲ ಹಿರಿಯರೇ, ಎಲ್ಲದಕ್ಕಿಂತ ವಿಶೇಷವಾಗಿ ಲಕ್ಷ್ಮೀಕಾಂತ್ ಭಟ್ರು ಮತ್ತು ನಿತಿನ್ ಅರಸರು ಅವರ ತಂಡ ಈ ಕಾರ್ಯಕ್ರಮಕ್ಕೆ ಬಹಳ ಆಸಕ್ತಿಯನ್ನು ತಗೊಂಡು ನಮ್ಮ ನರಸಿಂಹರಾಜ ಕಾಲೋನಿಯನ್ನು ಯಾವ ಹೆಸರಿನ ಮೇಲೆ ಸ್ಥಾಪನೆ ಮಾಡಲಾಯಿತು ಆ ಮಹನೀಯರ ಒಂದು ಪುತ್ಥಳಿ ನಮ್ಮಲ್ಲಿ ಅನಾವರಣ ಆಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಎಲ್ಲರ ಸಹಕಾರದಿಂದ ಇವತ್ತು ಆ ಪುತ್ಥಳಿ ಲೋಕಾರ್ಪಣೆಯಾಗಿದೆ. ನಾನು ಹೇಳ್ತಾ ಇದ್ದೆ, ಇದು ನಮ್ಮ ಪೀಳಿಗೆಗಲ್ದಿದ್ರೂ ಮುಂದಿನ ಪೀಳಿಗೆಗೆ ಆ ಪುತ್ಥಳಿಯ ಅವಶ್ಯಕತೆ ಇದೆ. ಯಾಕೆಂದರೆ ಮೈಸೂರು ಅರಸರು ಅಂದರೆ ಇವತ್ತಿಗಾಗಲೇ ಎಲ್ಲರ ಜನಮಾನಸದಲ್ಲಿ ಈಗಾಗಲೇ ಅವರು ಉಳಿದು ಹೋಗಿದ್ದಾರೆ. ಆದರೆ ಮುಂದಿನ ಪೀಳಿಗೆಯ ಗಮನವನ್ನು ಇಟ್ಕೊಂಡು ಇವತ್ತು ಒಬ್ಬ ಮಹನೀಯರನ್ನು ಸ್ಮರಣೆ ಮಾಡ್ತಾ ಅವರ ಪುತ್ಥಳಿಯನ್ನು ಈ ಭಾಗದಲ್ಲಿ ಅನಾವರಣ ಮಾಡಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಜನರಿಗೂ ಕೂಡ ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಹೇಳಿ ನಾನು ಭಾವಿಸಲಿಕ್ಕೆ ಇಷ್ಟಪಡ್ತೇನೆ. ಒಡೆಯರ್ ಪುತ್ಥಳಿ ಅನಾವರಣ ಇತಿಹಾಸನೇ ಕ್ರಿಯೇಟ್ ಮಾಡಿದ್ರು ಸರ್. ಸೊ ಖುಷಿ ಆಗುತ್ತೆ. ಈ ಶುಭ ಸಂದರ್ಭ ಏನು ಹೇಳ್ತೀರಾ ಸರ್? ಇವತ್ತು ಜೂನ್ 5, 2026 ಬಸವನಗುಡಿಯ ಇತಿಹಾಸ ಪುಟದಲ್ಲಿ ಬರೆದಿಡಬೇಕಾದಂಥ ದಿನ. ಕಂಠೀರವ ನರಸಿಂಹರಾಜ ಒಡೆಯರ್ ಅವರ 138ನೇ ಜಯಂತ್ಯೋತ್ಸವ. ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನಿದ್ರು, ಇಡೀ ನಮ್ಮ ಮೈಸೂರು ರಾಜ್ಯ ಏನಿತ್ತು ಅದರ ಒಂದು ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದಂಥ ನಾಯಕ. ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಂಥವರು ಅವರ ಸಹೋದರ ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು. 1934ರಲ್ಲಿ ಬಡಾವಣೆಗೆ ನರಸಿಂಹರಾಜ ಒಡೆಯರ್ ಅವರು ಆಗಮಿಸಿರ್ತಾರೆ. ಅವ್ರ ನೆನಪಿಗಾಗಿ ಇಲ್ಲಿನಂಥ ಸ್ಥಳೀಯರು ಈ ಜಾಗಕ್ಕೆ ನರಸಿಂಹರಾಜ ಕಾಲೋನಿ ಅಂತ ಹೆಸರಿಡ್ತಾರೆ. ಕಾಲಕ್ರಮೇಣ ಅದು NR ಕಾಲೋನಿಯಾಗಿ ಇವತ್ತು ಬರೀ ಕಾಲೋನಿಯಾಗಿ ಉಳ್ಕೊಂಡಿದೆ. ಆ ಇತಿಹಾಸನ ಇವತ್ತಿನ ಪೀಳಿಗೆಗೆ ತಿಳಿಸಬೇಕು ಅಂತೇಳಿ ಕಂಠೀರವ ನರಸಿಂಹರಾಜ ಒಡೆಯರ್ ಸಾಂಸ್ಕೃತಿಕ ಕಲಾ ಸಂಘದ ನಾವೆಲ್ಲ ಪದಾಧಿಕಾರಿಗಳು ಸೇರಿ ಹಿರಿಯರ ಮಾರ್ಗದರ್ಶನದಲ್ಲಿ ತೇಜಸ್ವಿ ಸೂರ್ಯ ಅವರ ಆಗಿರ್ಬೋದು, ಹಾಗೆ ನಮ್ಮ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮಹತ್ ಕಾರ್ಯ ಕೇವಲ ನಾವು ಒಂದು 2 ತಿಂಗಳಲ್ಲಿ ಮಾಡಿದ್ದೀವಿ. ಇದೇ ರೀತಿ ಮೈಸೂರು ಸಂಸ್ಥಾನದ ಹೆಸರು ಚಿರಸ್ಥಾಯಿಯಾಗಿರಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಕೃಷ್ಣರಾಜ ಭೂಪ ಮನೆ ಮನೆ ದೀಪ ಅಂತಿದೆ.
ಇವತ್ತು ಕೂಡ ಪ್ರತಿಯೊಬ್ಬರು ಹೇಳ್ತಾರೆ ನಾವು ಕುಡಿತಾ ಇರೋ ನೀರು ತಿಂತಾ ಇರೋ ಅನ್ನ ಪ್ರತಿ ಕ್ಷಣ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ನೆನೆಸ್ಕೋಬೇಕು ಅಂತ. ಅದೇ ರೀತಿ ಅವರ ಯಾವುದೇ ಕೆಲಸಕ್ಕೂ ತಮ್ಮ ಬೆನ್ನೆಲುಬಾಗಿ ನಿಂತಿದ್ದವರು ಕಂಠೀರವ ನರಸಿಂಹರಾಜ ಒಡೆಯರು. ಇವತ್ತು ನಾವು NR ಕಾಲೋನಿ ನರಸಿಂಹರಾಜ ಕಾಲೋನಿ ನಿವಾಸಿಗಳಾಗಿ ಇವತ್ತು ನಮ್ಮ ಒಂದು ಜೀವನಕ್ಕೆ ಏನಂತಾರೆ ಅದೊಂದು ಸಾರ್ಥಕತೆ ದೊರಕಿದೆ. ಅವರ ಪುತ್ಥಳಿಯನ್ನು ಮಾಡಿದ್ದೀವಿ. ಇವತ್ತು ಮಾಡಿರುವಂಥ ಪುತ್ಥಳಿ ಇನ್ನು 200 ವರ್ಷ ಆದರೂ ಕೂಡ ಇತಿಹಾಸನ ಸಾರುತ್ತೆ. ಇದಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಬಡಾವಣೆ ಎಲ್ಲ ನಾಗರಿಕರಿಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬಹಳ ಜನ ಬೇಡಿಕೆ ಇಟ್ಟರು ಇದನ್ನ ಪ್ರತಿ ವರ್ಷನೂ ಮಾಡ್ತಾ ಇರಬೇಕು, ಖಂಡಿತವಾಗ್ಲೂ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತ. ಖಂಡಿತವಾಗ್ಲೂ ಈಗ NR ಸ್ಕ್ವೇರ್ ಏನಿರ್ಬೋದು, ಮೈಸೂರಲ್ಲಿ NR ಅಂತ ನರಸಿಂಹರಾಜ ಅಂತ ವಿಧಾನಸಭಾ ಕ್ಷೇತ್ರನೇ ಇದೆ. ಅಲ್ಲೆಲ್ಲೂ ಕೂಡ ಇವತ್ತು ಪ್ರಾರಂಭ ನರಸಿಂಹರಾಜ್ ಬಸವನಗುಡಿಯ ಬೆಂಗಳೂರಿನ ನರಸಿಂಹರಾಜ ಕಾಲೋನಿಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ತಿಳಿಸ್ತೀನಿ ಸರ್. ನಾನು ನಿತಿನ್ ಅರಸ್ ಅಂತೇಳಿ, ನಾನು ಇಲ್ಲಿ ಸ್ಥಳೀಯ ನಿವಾಸಿ. ಕಲಾ ಸಂಘಕ್ಕೆ ತಾವೇನಾಗಿದೆ? ನಾನು ಕಲಾ ಸಂಘದ ಒಬ್ಬ ಕಾರ್ಯಕರ್ತ ಹಾಗೂ ಮೈಸೂರು ಅರಸು ಸಮುದಾಯ ಏನಿದೆ ಆ ಸಮುದಾಯಕ್ಕೆ ನಾನು ಸೇರ್ತೀನಿ ಸರ್.